ಆಗ್ತದೆ. ವಾಪಸ್ ಬರ್ತೀನಿ. ಕಡಿಮೆ ನಾಡಿನಲ್ಲಿ ಆಪರೇಷನ್ ಸರ್ಪ ಸಂಹಾರ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಪಡೆಗಳು ಈಗ ಕಾರ್ಯಾಚರಣೆಗೆ ಮುಂದಾಗಿವೆ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಪಡೆಗಳಿಂದ ಸರ್ಪ ಸಂಹಾರ ಆಪರೇಷನ್. ಸಿರ್ಹಾಮ, ಖಿರಾಮ, ಮರ್ಹಾಮ, ಶಾಲ್ಗಾಮ್, ಸಂಗಮ್ ಹೆದ್ದಾರಿಯ 4 ಊರುಗಳಲ್ಲಿ ಉಗ್ರ ಸಂಹಾರಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ರಾಷ್ಟ್ರೀಯ ರೈಫಲ್, ಸಿಆರ್ಪಿಎಫ್ ಎಲ್ಲರೂ ಸೇರಿ ಈಗ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಪ್ರಧಾನಿ ಮೋದಿ ಅವರು ಬಿಹಾರದಲ್ಲಿ ಹೇಳ್ತಾ ಇದ್ರು, ಕಲ್ಪನೆಗೂ ಮೀರಿದ ಪ್ರತಿಕಾರ ಇರುತ್ತೆ, ಢೂಂಡ್ ಢೂಂಡ್ ಕೆ ಮಾರೆಂಗೆ, ಚುನ್ ಚುನ್ ಕೆ ಮಾರೆಂಗೆ ಅಂತ ಏನ್ ಹೇಳ್ತಾ ಇದ್ರು. ಆ ರೀತಿ ಮನೆಗಳಿಗೆ ಹೊಕ್ಕು ತಲಾಶ್ ನಡೆಸಿ ಎಳ್ಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ಉಗ್ರನ ಮನೆ ಅಂತ ಗೊತ್ತಾದ್ರೆ ಉಡೀಸ್ ವಶಕ್ಕೆ ಪಡೆಯೋದು, ವಿಚಾರಣೆಗೆ ಒಳಪಡಿಸೋದು, ಈ ರೀತಿಯ ಮಿಂಚಿನ ಕಾರ್ಯಾಚರಣೆ ಭಾರತೀಯ ಸೇನೆಯಿಂದ ಈಗ ಎಲ್ಲ ಕಡೆ ಆಗ್ತಾ ಇದೆ. ಅದರ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಚಂಬಿ ಪುರಾಣಿಕ್ ಅವರನ್ನ ಮತ್ತೆ ಮಾತಾಡ್ಸೋಣ. ಚಂಬಿ ಪುರಾಣಿಕ್ ಅವರೇ, ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಪಿಒಕೆನೇ ಫೋಕಸ್ ಆಗಬೇಕು. ಇದು ಒಂದು ಒಳ್ಳೆ ಸುಸಂದರ್ಭ ಪಿಒಕೆನ ವಾಪಸ್ ತಗೊಳ್ಳೋಕೆ. ಯಾಕಂದ್ರೆ ಈ ಪಿಒಕೆನ ಈ ಉಗ್ರಗಾಮಿಗಳು ಸ್ವರ್ಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕುತ್ಕೊಳ್ಳೋದು, ಪ್ಲಾನ್ ಮಾಡೋದು, ಬೇಕಂದಾಗೆಲ್ಲ ಅಟ್ಯಾಕ್ ಮಾಡೋದು, ಈ ರೀತಿಯ ಕೆಲಸ ಆಗ್ತಾ ಇದೆ. ಅದಕ್ಕೆ ದೇಶದ ಒಳಗಡೆ ಇರುವಂತಹವರ ಕೆಲವು ಕುಮ್ಮಕ್ಕು ಬೇರೆ, ಇಂಥವರನ್ನು ಸದೆ ಬಡಿಯುವಂತಹ ಕೆಲಸ ಆಗಬೇಕು. ಸೊ ಈ ನಿಟ್ಟಿನಲ್ಲಿ ಭಾರತೀಯ ಸೇನೆ ಯಾವ ರೀತಿ ಯೋಚನೆ ಮಾಡಬಹುದು ಅಂತ? ಶ್ರೀಪಾದ್, ನನ್ನ ಪ್ರಕಾರ ಈ ನಮ್ಮ ಆಂತರಿಕ ಶತ್ರುಗಳನ್ನ ನಾವು ಸುಲಭವಾಗಿ ಗುರುತಿಸಬಹುದು. ಅವರು ಭಾರತದ ಅನೇಕ ಕಡೆ ಇದ್ದಾರೆ. ಈಗ ರಾಮೇಶ್ವರಂ ಕೆಫೆಯ ಒಂದು ಆಸ್ಫೋಟನೆ ಅಥವಾ ಅಲ್ಲಿ ಬಾಂಬ್ ಅನ್ನ ಮಾಡಿರ್ತಕ್ಕಂಥದ್ದು ನೋಡಿ, ಇವೆಲ್ಲ ಸ್ಯಾಂಪಲ್ಸ್. ಅದರಿಂದ ಈಗ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥದರ ಒಂದು ಏನು ಸೂಚನೆ ಅಥವಾ ಇಂಡಿಕೇಶನ್ ಅಂದ್ರೆ ಇದನ್ನ ನಾವು ಸಾಫ್ಟ್ ಟಾರ್ಗೆಟ್ ಅಲ್ಲಿ ನಾವು ಗೆಲ್ಲಬಹುದು ಅಂತಕ್ಕಂಥದ್ದು ಪಾಕಿಸ್ತಾನದಿಂದ ಪ್ರಚೋದಿತವಾಗಿ ಪಾಕಿಸ್ತಾನದ ಮೇಜರ್ ಜನರಲ್ ನೇತೃತ್ವದಲ್ಲಿ ಇರ್ತಕ್ಕಂಥ ISI, ಅದಕ್ಕೆ ಪಾಕಿಸ್ತಾನದ ಆರ್ಮಿಯವರೇ ಚೀಫ್. ಅದಕ್ಕೆ ಅದರಿಂದ ಪಾಕಿಸ್ತಾನ ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮೊದಲು ನಾವು ISI ಅನ್ನ ಟಾರ್ಗೆಟ್ ಮಾಡಿ ಅದನ್ನು ಸಂಪೂರ್ಣವಾಗಿ ಅದರ ಹೆಡ್ ಕ್ವಾರ್ಟರ್ಸ್ ಅನ್ನ ಟಾರ್ಗೆಟ್ ಮಾಡಿ ಹೇಗೆ ನಾವು ಬಾಲಕೋಟೆಯಲ್ಲಿ ಅಟ್ಯಾಕ್ ಮಾಡಿದ ಹಾಗೆ ಮಾಡಬೇಕು. ಎರಡನೇದಾಗಿ ನೀವು ಹೇಳಿರ್ತಕ್ಕಂಥದ್ದು ಪಾಕ್ ಆಕ್ರಮಿತ ಕಾಶ್ಮೀರ ಇರ್ತಕ್ಕಂಥ ಅದು ನಮ್ಮ ಸ್ಥಳ. ಅವರು ಆ ಒಂದು ಸನ್ನಿವೇಶದಲ್ಲಿ ಅಕ್ರಮವಾಗಿ ಅದನ್ನು ಪಡೆದಿದ್ದಾರೆ. ಆಗ ಒಂದು ರೀತಿಯಲ್ಲಿ ಯಾವುದೋ ಒಂದು ಯುದ್ಧ ವಿರಾಮವನ್ನು ಮಾಡುವ ಸನ್ನಿವೇಶದಲ್ಲಿ ಯಾವ ರಾಜಕೀಯ ಒತ್ತಡಕ್ಕೆ ಒಳಗಾಗಿತ್ತೋ ಭಾರತ ಅಂತ ತಪ್ಪನ್ನು ಮಾಡಿರೋದ್ರಿಂದ ಇವತ್ತು ಶತ್ರುಗಳಿಗೆ ನಮ್ಮ ಬಗಲಿನಲ್ಲಿ ಅಥವಾ ನಮ್ಮ ಪಕ್ಕದಲ್ಲಿಯೇ ಅವರಿಗೆ ಎಲ್ಲ ಚಟುವಟಿಕೆಗಳನ್ನು ಮಾಡತಕ್ಕಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅಲ್ಲಿರ್ತಕ್ಕಂಥ ಜನರಿಗೆ ನಾವು ಒಂದು ರೀತಿಯಲ್ಲಿ ಆಶ್ವಾಸನೆ ನಾವು ಕೊಡುವ ರೀತಿಯಲ್ಲಿ, ಅಂದ್ರೆ ಏನಾಯ್ತು, 95% ಮುಸ್ಲಿಮ್ಸ್ ನಮ್ ಜೊತೆಗಿದ್ದಾರೆ ಅಂತಕ್ಕಂಥ ಮಾತಾಡಿದ್ನಲ್ಲ, ಅಲ್ಲಿರ್ತಕ್ಕಂಥ ಕಾಶ್ಮೀರದಲ್ಲಿರ್ತಕ್ಕಂಥ ಮೆಜಾರಿಟಿ ಮುಸ್ಲಿಮ್ಸ್ ಮತ್ತು ಉಳಿದವರು ಭಾರತದ ಒಂದು ಸಂಪರ್ಕವನ್ನ, ಭಾರತದ ಒಂದು ನಾಯಕತ್ವವನ್ನ, ಭಾರತದ ಸರ್ಕಾರವನ್ನು ಬಯಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅಲ್ಲಿ ನಮಗೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಈ ಸನ್ನಿವೇಶದಲ್ಲಿ ಆ ಆಕ್ರಮಿತ ಪ್ರದೇಶವನ್ನ ನಾವು ನಮ್ಮ ಏನು LOC ಯಲ್ಲಿ ಇರ್ತಕ್ಕಂಥ ಈಗ ಏನು ಒಂದು ರೀತಿಯಲ್ಲಿ ವಿರಾಮವನ್ನ ನಾವು ಮಾಡಿದ್ದೇವೆ, ಆ ವಿರಾಮಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲದ ರೀತಿಯಲ್ಲಿ ಈಗ ಉಗ್ರಗಾಮಿಗಳು ಭಾರತದ ಒಳಗೆ ಬರ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಅಲ್ಲಿಂದಲೇ ಇವರು ಬರ್ತಾ ಇದ್ದಾರೆ. ಆ ಒಂದು ಬರುವ ಒಂದು ಸನ್ನಿವೇಶದಲ್ಲಿ ನಾವು ಇನ್ನೂ ಕಣ್ಣು ಮುಚ್ಚಿಕೊಂಡು ಕೂತ್ರೆ ಅಥವಾ ಎಚ್ಚರ ತಪ್ಪಿದ್ರೆ ದೊಡ್ಡ ಗಂಧಾಂತರ ಸಾಧ್ಯ ಇದೆ. ಆದ್ರಿಂದ ಈಗ ನೆವರ್ ಅಂತಕ್ಕಂಥ ಮಂತ್ರ ಈಗ ಅಥವಾ ಇನ್ನು ಮುಂದೆ ಇಲ್ಲ ಎನ್ನುವ ರೀತಿಯಲ್ಲಿ ಝೀರೋ ಟಾಲರೆನ್ಸ್. ಏಕೆಂದ್ರೆ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಮುನೀರ್ ಏನ್ ಹೇಳಿದ್ರು, ಭಾರತದಲ್ಲಿ ಏನು ಒಂದು ವಿಭಜನೆ ಆಯ್ತು, ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಡಿಸ್ಪ್ರೂವ್ ಮಾಡ್ತಕ್ಕಂಥ, ಅದನ್ನ ತಿರಸ್ಕಾರ ಮಾಡಿ
ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ತೋರ್ತಕ್ಕಂಥ ಸನ್ನಿವೇಶ ಇಲ್ಲಿದೆ. ಕಾರಣ ನೀವು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನಮ್ಮ ಸೇನೆಯನ್ನು ಕಳಿಸಿ ಏರ್ಫೋರ್ಸ್ ಸಪೋರ್ಟ್ ಅನ್ನು ಪಡೆದು ಮತ್ತೆ ನೌಕಾಪಡೆ ಕೇವಲ ಕೆಲವೇ ನಾಟಿಕಲ್ ಮೈಲ್ಸ್ ದೂರದಿಂದ ಕರಾಚಿಗೆ ಹತ್ತಿರದಲ್ಲೇ ಇದೆ. ಅದರಿಂದ ಮೂರೂ ಕಡೆಗೆ ಇರತಕ್ಕಂಥ ಸನ್ನಿವೇಶ. ಆಮೇಲೆ ಇಡೀ ಜಗತ್ತೇ ನಮ್ ಜೊತೆಗಿದೆ, ಅಮೆರಿಕ ನಮ್ ಜೊತೆಗಿದೆ, ಟ್ರಂಪ್ ನಮ್ ಜೊತೆಗಿದ್ದಾರೆ, ಮತ್ತೆ ಯುರೋಪ್ನ ರಾಷ್ಟ್ರಗಳು ಸಹ ಅವ್ರಿಗೆ ಗೊತ್ತಿದೆ ಇದು ಉಕ್ರೇನ್ ರೀತಿ ರಷ್ಯಾದ ಯುದ್ಧ ಆಗುವ, ರಷ್ಯಾವು ನಮ್ ಜೊತೆಗಿದೆ. ಇನ್ನು ಯಾರು ಬೇಕು ನಿಮ್ಗೆ? ಕೇವಲ ಚೀನಾದ ಒಂದು ಪ್ರಭಾವದಿಂದ ಪಾಕಿಸ್ತಾನ ಈ ರೀತಿಯ ಒಂದು ತನವನ್ನ ಅಥವಾ ಉಚ್ಚಾಟವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಹೇಳ್ಬೋದು. ಕಾರಣ ಏನು? ಚೀನಾ ಒಂದು ರೀತಿಯಲ್ಲಿ ಭಾರತ ಆರ್ಥಿಕವಾಗಿ ನಮ್ಮನ್ನ ಪೈಪೋಟಿಗೆ ಒಳಸಿ ಭಾರತ ಮುಂದೆ ಹೋಗ್ತಕ್ಕಂಥ ಈಗ ಆಗಿರ್ತಕ್ಕಂಥ 5%, 3%ಗೆ ಭಾರತ ಒಂದು ಆರ್ಥಿಕತೆಯನ್ನು ಬೆಳೆಸ್ತದೆ ಅಂತಕ್ಕಂಥದ್ದಿದೆ. ಅದರಿಂದ ಚೀನಾಕ್ಕೆ ನಮಗೆ ಇರತಕ್ಕಂಥದ್ದು ಯುದ್ಧದ ಪೈಪೋಟಿ ಅಲ್ಲ, ಆರ್ಥಿಕ ಪೈಪೋಟಿ. ಏಷ್ಯಾದಲ್ಲಿ ಭಾರತಕ್ಕೆ ಏನಾದ್ರೂ ಒಂದು ರೀತಿಯಲ್ಲಿ ಅವಕಾಶ ಇದ್ರೆ ಚೀನಾವನ್ನ ಸಮಗಟ್ಟುವ ಅಥವಾ ಚೀನಾವನ್ನು ಮೀರಿ, ಈಗಾಗಲೇ ಜನಸಂಖ್ಯೆಯಲ್ಲಿ ನಾವು ಮೀರಿದ್ದೇವೆ, ಆರ್ಥಿಕವಾಗಿ ನಾವು ಮೀರಲಿಕ್ಕೆ ಅಥವಾ ಎತ್ತರಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಮ್ಯಾನ್ ಪವರ್ ಇದೆ. ಈ ಒಂದು ಎಲ್ಲ ಸನ್ನಿವೇಶಗಳು ಇಷ್ಟೊಂದು ಅನುಕೂಲಕರವಾದ ರಾಜತಾಂತ್ರಿಕವಾದ ಒಂದು ರೀತಿಯ ಸಾರ್ವಜನಿಕವಾದ ಮತ್ತೆ ಇಡೀ ಒಂದು ಜಗತ್ತೇ ನಮ್ಮ ಜೊತೆಗೆ ಸಹಾನುಭೂತಿಯನ್ನ ಹೊಂದಿರತಕ್ಕಂಥದ್ದು ಇದು ಬಹಳ ದಿವಸ ಇರುವುದಿಲ್ಲ. ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್. ಸೊ ಇವೆಲ್ಲವರ ಲಾಭವನ್ನ ಪಡೆಯುವ ಅಥವಾ ನಮ್ಮನ್ನು ಸೇಡು ತೀರಿಸಿಕೊಳ್ತಕ್ಕಂಥದ್ದು ಅಂತ ಮಾತನ್ನ ಹೇಳದೇ ಹೋದ್ರು ಸಹ ಈಗ ಪ್ರತೀಕಾರ ಆಗಲೇಬೇಕು. ಯಾಕಂದ್ರೆ ಇಷ್ಟು 26-30 ಜನರನ್ನ ಕೊಂದಿದ್ದಾರೆ, ಇನ್ನೂ ಕೆಲವರು ಗಾಯಾಳುಗಳಾಗಿ ಒಂದು ವಿಷಮ ಪರಿಸ್ಥಿತಿಯಲ್ಲಿದ್ದಾರೆ. ಇವ್ರಿಗೆಲ್ಲ ನೀವು ಉತ್ತರ ಕೊಡಬೇಕಾದ್ರೆ ಅವರು ನಮ್ಮ ದೇಶದ ಪ್ರತಿನಿಧಿಗಳು, ನಮ್ಮ ಭಾರತದ ಆತ್ಮಕ್ಕೆ ಆಗಿರ್ತಕ್ಕಂಥ ಆಕ್ರಮಣ, ಆಘಾತ, ಭಾರತದ ಒಂದು ಆತ್ಮವನ್ನ ಭೇದಿಸಿ ಭಾರತಕ್ಕೆ ಒಂದು ರೀತಿಯ ಶಾಂತಿ ಪ್ರಿಯ ಜನರನ್ನ ಕೊಂದಿರ್ತಕ್ಕಂಥವರಿಗೆ ನೀವು ಇನ್ನು ಶಾಂತಿಯ ಮಂತ್ರ ಹೇಳುವುದು, ಸೌಹಾರ್ದತೆಯನ್ನು ಹೇಳುವುದು, ನೀವು ಒಟ್ಟಾಗಿರ್ತೇವೆ ಅಂತಕ್ಕಂಥ ಹೇಳುವ ಒಂದು ಪೊಳ್ಳು ಭರವಸೆಯನ್ನ ಯಾರನ್ನಾದ್ರೂ ನಂಬಬಹುದು, ಆದರೆ ಪಾಕಿಸ್ತಾನವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಪಾಕಿಸ್ತಾನ ಪ್ರಾಕ್ಸಿ ವಾರನ್ನು ಮಾಡುತ್ತೆ ಪರೋಕ್ಷವಾಗಿ ಮತ್ತು ನೇರವಾಗಿ ಯುದ್ಧ ಮಾಡತಕ್ಕಂಥ ಹುಚ್ಚಾಟದ ಮಾತನ್ನು ಆಡ್ತಾ ಇದೆ. ಆದರೆ ಪಾಕಿಸ್ತಾನ ಮತ್ತು ಭಾರತದ ಸೇನೆಯ ಬಲ ನೋಡಿದ್ರೆ ಪಾಕಿಸ್ತಾನ ಹೇಳಿದ್ರಲ್ಲ 1:10 ಅವ್ರಿಗಿರ್ತಕ್ಕಂಥದ್ದು ಒಂದು ಸೇನೆಯ ಶಕ್ತಿ ಆದ್ರೆ ನಮಗೆ ಅದರ 10 ಟೈಮ್ಸ್ ಇದೆ. ಅದರಿಂದ ಈ ರೀತಿಯ ಒಂದು ವಾಸ್ತವ ಸ್ಥಿತಿಯನ್ನ, ಮಿಲಿಟರಿ ಸ್ಟ್ರಾಟಜಿಯನ್ನ, ನಾವು ಸನ್ನಿವೇಶವನ್ನ ಬಳಸದೆ ಹೋದ್ರೆ ಭಾರತ ಒಂದು ರೀತಿಯಲ್ಲಿ ತನ್ನ ಅಸಹಾಯಕತೆಯನ್ನು ತೋರಿಸುತ್ತೆ. ಯಾಕಂದ್ರೆ ನಮ್ಮ ನಿರಪರಾಧಿ ಜನರನ್ನ ಕೊಂದಿದ್ದಾರೆ ಅಂದ್ರೆ ಅದೇ ನಮ್ಗೆ ಒಂದು ರೀತಿಯ ಅವಮಾರ್ಯಾದೆ. ಇದು ಭಾರತಕ್ಕೆ ಆಗಿರ್ತಕ್ಕಂಥ ದೊಡ್ಡ ಅವಮಾರ್ಯಾದೆ. ಇಷ್ಟೊಂದು ಸೇನೆಯನ್ನು ಇಟ್ಟುಕೊಂಡು, ಇಷ್ಟೊಂದು ವಾಯುಪಡೆ, ನೌಕಾಪಡೆಯನ್ನು ಇಟ್ಟುಕೊಂಡು ಯಾವ ಶಕ್ತಿಯನ್ನು ಈ ಪವರ್ನ ಈಗ ಸದ್ಯಕ್ಕೆ ಈ ಒಂದು ಅವಕಾಶವನ್ನ ಸರಿಯಾಗಿ ಬಳಸ್ಕೋಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀರಿ. ಫೈನ್, ಥ್ಯಾಂಕ್ ಯು ಪುರಾಣಿಕ್ ಸರ್. ಮತ್ತೆ ನಿಮ್ಮನ್ನ ಸಂಪರ್ಕ ವಾಪಸ್ ಬರ್ತೀನಿ. ಕಡಿಮೆ ನಾಡಿನಲ್ಲಿ ಆಪರೇಷನ್ ಸರ್ಪ ಸಂಹಾರ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಪಡೆಗಳು ಈಗ ಕಾರ್ಯಾಚರಣೆಗೆ ಮುಂದಾಗಿವೆ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾ ಪಡೆಗಳಿಂದ ಸರ್ಪ ಸಂಹಾರ ಆಪರೇಷನ್ ಸಿರ್ಹಾಮ, ಖಿರಾಮ, ಮರ್ಹಾಮ, ಶಾಲ್ಗಾಮ್, ಸಂಗಮ್ ಹೆದ್ದಾರಿಯ 4 ಊರುಗಳಲ್ಲಿ ಉಗ್ರ ಸಂಹಾರಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ರಾಷ್ಟ್ರೀಯ ರೈಫಲ್, ಸಿಆರ್ಪಿಎಫ್ ಎಲ್ಲರೂ ಸೇರಿ ಈಗ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಪ್ರಧಾನಿ ಮೋದಿ ಅವರು ಬಿಹಾರದಲ್ಲಿ ಹೇಳ್ತಾ ಇದ್ರು, ಕಲ್ಪನೆಗೂ ಮೀರಿದ ಪ್ರತಿಕಾರ ಇರುತ್ತೆ, ಢೂಂಢೆ ಮಾರೆಂಗೆ, ಚುನ್ಕೆ ಮಾರೆಂಗೆ ಅಂತ ಏನ್ ಹೇಳ್ತಾ ಇದ್ರು. ಆ ರೀತಿ ಮನೆಗಳಿಗೆ ಹೊಕ್ಕು ತಲಾಶ್ ನಡೆಸಿ ಎಳ್ಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ಉಗ್ರನ ಮನೆ ಅಂತ ಗೊತ್ತಾದ್ರೆ ಉಡೀಸ್ ವಶಕ್ಕೆ ಪಡೆಯೋದು, ವಿಚಾರಣೆಗೆ ಒಳಪಡಿಸೋದು, ಈ ರೀತಿಯ ಮಿಂಚಿನ ಕಾರ್ಯಾಚರಣೆ ಭಾರತೀಯ ಸೇನೆಯಿಂದ ಈಗ ಎಲ್ಲ ಕಡೆ ಆಗ್ತಾ ಇದೆ. ಅದರ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಅದೇ ಚಂಬಿ ಪುರಾಣಿಕ್ ಅವರನ್ನ ಮತ್ತೆ ಮಾತಾಡ್ಸೋಣ. ಚಂಬಿ ಪುರಾಣಿಕ್ ಅವರೇ, ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಪಿಒಕೆನೇ ಫೋಕಸ್ ಆಗಬೇಕು.
ಇದು ಒಂದು ಒಳ್ಳೆ ಸುಸಂದರ್ಭ ಪಿಒಕೆನ ವಾಪಸ್ ತಗೊಳ್ಳೋಕೆ. ಯಾಕಂದ್ರೆ ಈ ಪಿಒಕೆನ ಈ ಉಗ್ರಗಾಮಿಗಳು ಸ್ವರ್ಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕೂತ್ಕೊಳ್ಳೋದು, ಪ್ಲಾನ್ ಮಾಡೋದು, ಬೇಕಂದಾಗೆಲ್ಲ ಅಟ್ಯಾಕ್ ಮಾಡೋದು, ಈ ರೀತಿಯ ಕೆಲಸ ಆಗ್ತಾ ಇದೆ. ಅದಕ್ಕೆ ದೇಶದ ಒಳಗಡೆ ಇರುವಂತಹವರ ಕೆಲವು ಕುಮ್ಮಕ್ಕು ಬೇರೆ, ಇಂಥವರನ್ನು ಸದೆ ಬಡಿಯುವಂತಹ ಕೆಲಸ ಆಗಬೇಕು. ಸೊ ಈ ನಿಟ್ಟಿನಲ್ಲಿ ಭಾರತೀಯ ಸೇನೆ ಯಾವ ರೀತಿ ಯೋಚನೆ ಮಾಡಬಹುದು ಅಂತ? ಶ್ರೀಪಾದ್, ನನ್ನ ಪ್ರಕಾರ ಈ ನಮ್ಮ ಆಂತರಿಕ ಶತ್ರುಗಳನ್ನ ನಾವು ಸುಲಭವಾಗಿ ಗುರುತಿಸಬಹುದು. ಅವರು ಭಾರತದ ಅನೇಕ ಕಡೆ ಇದ್ದಾರೆ. ಈಗ ರಾಮೇಶ್ವರಂ ಕೆಫೆಯ ಒಂದು ಆಸ್ಫೋಟನೆ ಅಥವಾ ಅಲ್ಲಿ ಬಾಂಬ್ ಅನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲ ಸ್ಯಾಂಪಲ್ಸ್. ಅದರಿಂದ ಈಗ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥದ್ದರ ಒಂದು ಏನು ಸೂಚನೆ ಅಥವಾ ಇಂಡಿಕೇಶನ್ ಅಂದ್ರೆ ಇದನ್ನ ನಾವು ಸಾಫ್ಟ್ ಟಾರ್ಗೆಟ್ ಅಲ್ಲಿ ನಾವು ಗೆಲ್ಲಬಹುದು ಎಂತಕ್ಕಂಥದ್ದು ಪಾಕಿಸ್ತಾನದಿಂದ ಪ್ರಚೋದಿತವಾಗಿ ಪಾಕಿಸ್ತಾನದ ಮೇಜರ್ ಜನರಲ್ ನೇತೃತ್ವದಲ್ಲಿ ಇರ್ತಕ್ಕಂಥ ISI, ಅದಕ್ಕೆ ಪಾಕಿಸ್ತಾನದ ಆರ್ಮಿಯವರೇ ಚೀಫ್. ಅದರಿಂದ ಪಾಕಿಸ್ತಾನ ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮೊದಲು ನಾವು ISI ಅನ್ನ ಟಾರ್ಗೆಟ್ ಮಾಡಿ ಅದನ್ನು ಸಂಪೂರ್ಣವಾಗಿ ಅದರ ಹೆಡ್ ಕ್ವಾರ್ಟರ್ಸ್ ಅನ್ನ ಟಾರ್ಗೆಟ್ ಮಾಡಿ ಹೇಗೆ ನಾವು ಬಾಲಾಕೋಟೆಯಲ್ಲಿ ಅಟ್ಯಾಕ್ ಮಾಡಿದ ಹಾಗೆ ಮಾಡಬೇಕು. ಎರಡನೇದಾಗಿ ನೀವು ಹೇಳಿರ್ತಕ್ಕಂಥದ್ದು ಪಾಕ್ ಆಕ್ರಮಣಕ್ಕೆ ಕಾಶ್ಮೀರ ಇರ್ತಕ್ಕಂಥ ಅದು ನಮ್ಮ ಸ್ಥಳ. ಅವರು ಆ ಒಂದು ಸನ್ನಿವೇಶದಲ್ಲಿ ಅಕ್ರಮವಾಗಿ ಅದನ್ನು ಪಡೆದಿದ್ದಾರೆ. ಆಗ ಒಂದು ರೀತಿಯಲ್ಲಿ ಯಾವುದೋ ಒಂದು ಯುದ್ಧ ವಿರಾಮವನ್ನು ಮಾಡುವ ಸನ್ನಿವೇಶದಲ್ಲಿ ಯಾವ ರಾಜಕೀಯ ಒತ್ತಡಕ್ಕೆ ಒಳಗಾಗಿತ್ತೋ ಭಾರತ ಅಂತ ತಪ್ಪನ್ನು ಮಾಡಿರೋದ್ರಿಂದ ಇವತ್ತು ಶತ್ರುಗಳಿಗೆ ನಮ್ಮ ಬಗಲಿನಲ್ಲಿ ಅಥವಾ ನಮ್ಮ ಪಕ್ಕದಲ್ಲಿಯೇ ಅವರಿಗೆ ಎಲ್ಲ ಚಟುವಟಿಕೆಗಳನ್ನು ಮಾಡತಕ್ಕಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅಲ್ಲಿರ್ತಕ್ಕಂಥ ಜನರಿಗೆ ನಾವು ಒಂದು ರೀತಿಯಲ್ಲಿ ಆಶ್ವಾಸನೆ ನಾವು ಕೊಡುವ ರೀತಿಯಲ್ಲಿ, ಅಂದ್ರೆ ಏನಾಯ್ತು, 95% ಮುಸ್ಲಿಮ್ಸ್ ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಮಾತಾಡಿದ್ನಲ್ಲ, ಅಲ್ಲಿರ್ತಕ್ಕ